ಆತ್ಮೀಯರಾದ ಶಿರ್ಷಾಡ ಪೂಜ್ಯರ ಬಗ್ಗೆ ಬಹಳಷ್ಟು ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಸೂರ್ಯನಿಗೆ ಪರಿಚಯ ಮಾಡಿಕೊಳ್ತಕ್ಕಂಥದ್ದು, ಚಂದ್ರನ ಬಗ್ಗೆ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಬಹಳಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಯಾವತ್ತೂ ಚಿಂತನೆ ಮಾಡ್ತಕ್ಕಂಥ ಪೂಜ್ಯರು ಯಾರಾದರೂ ಇದ್ರೆ ಶಿರ್ಷಾಡ ಪೂಜ್ಯರು. ಅವರು ಬಹಳಷ್ಟು ಆಶೆಗಳನ್ನು ಇಟ್ಕೊಂಡಿದ್ದಾರೆ. ಪ್ರಪಂಚಿಕರು ನಾವೊಂದು ಆಶೆ ಇಟ್ಕೊಂಡಿರ್ತೀವಿ, ಅವರೊಂದು ಆಶೆಯನ್ನು ಇಟ್ಕೊಂಡಿದ್ದಾರೆ. ಪ್ರಪಂಚಿಕರು ಮನೆ ಕಟ್ಟಿಸ್ಬೇಕು, ಹೊಲ ತಗೋಬೇಕು, ಮಕ್ಕಳಿಗೆ ನೌಕರಿಯನ್ನು ಇಸ್ಕೊಡ್ಬೇಕು, ಮಕ್ಕಳಿಗೆ ಇನ್ನೊಂದು ವ್ಯವಹಾರ ಉದ್ಯೋಗಗಳಲ್ಲಿ ತಲೆಂಡರಾಗಿ ಶ್ರೀಮಂತರಾಗಬೇಕು ಅಂತ ಆಶೆಗಳನ್ನು ಇಟ್ಕೊಂಡಿರ್ತೀವಿ. ಆದರೆ ಶಿರ್ಷಾಡ ಪೂಜ್ಯರು ಚಿಂತನೆ ಮಾಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಸಮಾಜವನ್ನ, ಧರ್ಮವನ್ನ ಉನ್ನತ ಮಟ್ಟಕ್ಕೆ ಒಯ್ಯಬೇಕು, ಬಡವರಿಗೆ ಶ್ರೀಮಂತರನ್ನಾಗಿ ಮಾಡುವಂತ ಆಶೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತು ಎಲ್ಲ ದೀನ ದಲಿತರಿಗೆ ಕಾಳಜಿ ಹೊಂದಿರತಕ್ಕಂಥ ಪೂಜ್ಯರು ಇಂಡಿ ಗ್ರಾಮದಲ್ಲಿ ಇಷ್ಟೊಂದು ಕೇವಲ 12 ಗುಂಟೆ ಜಾಗದಲ್ಲಿ ಭವ್ಯವಾದಂತ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಮಠಗಳಿಗೆ ಆಸ್ತಿ ಇದಾವೆ, ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಶ್ರೀಮಂತರಿದ್ದಾರೆ. ಈ ಒಂದು ಅವರ ದಾರಿನೇ ಬೇರೆ. ಸಣ್ಣ ಸಣ್ಣ ಮಠಗಳು ಅವರ ಆಶೆಗಳೇ ಬೇರೆ. ಇವತ್ತಿನ ಸಮಾಜಕ್ಕೆ ಏನು ಕೊಡಬೇಕಾಗಿದೆ ನಾವೆಲ್ಲ ಕೊಡ್ತಾ ಇಲ್ಲ. ಈಗ ನಾವು ಏನಾಗಿದ್ದೀವಿ ಅಂತ ಕೇಳಿದ್ರೆ, ನೀವು ಮುಂದೆ ಆಶೆಯನ್ನು ಇಟ್ಕೊಂಡು ಹೋದ್ರೆ ನಾವು ಹಿಂದೆ ಆಶೆ ಇಟ್ಕೊಂಡು ಹೋಗ್ತಕ್ಕಂಥ ಇವತ್ತಿನ ಬದಲಾವಣೆ ಜೀವನವನ್ನು ನೋಡ್ತಾ ಇದ್ದೀವಿ. ಹಿಂದೊಂದು ಕಾಲಕ್ಕ ಮಠಾಧೀಶರು ಅಂದ್ರೆ ತಪಸ್ಸುಗಳು, ಪೂಜಾನಿಷ್ಠರು, ಆಚಾರವಂತರು, ಎಲ್ಲ ಧರ್ಮದ ವಿಚಾರದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಅನೇಕ ಸಂತರನ್ನು, ಶರಣರು, ಮಹಾತ್ಮರನ್ನ, ಸ್ವಾಮಿಗಳನ್ನು ನೋಡುವಂತ ಕಾಲ ಮರೆಯಾಗ್ತದೆ ಅನ್ನುವಂತ ಪ್ರಸಂಗಗಳು ಕಾಣ್ತಾ ಇದ್ದೀವಿ. ಎಲ್ಲೋ ಒಬ್ರು ಶಿರ್ಷಾಡನಂತ ಪೂಜ್ಯರು ಈ ವರ್ಷ ಎಲ್ಲಿ ಅನುಷ್ಠಾನ ಮಾಡಿದ್ರು ಅಂತ ಕೇಳಿದ್ರೆ, ಜ್ಯೋತಿರ್ಲಿಂಗ ಹೊಂದಿರತಕ್ಕಂಥ ನೇಪಾಳದಲ್ಲಿ ಅನುಷ್ಠಾನ ಮಾಡಿ ಬಂದರು. ಅನೇಕ ಜ್ಯೋತಿರ್ಲಿಂಗಗಳಲ್ಲಿ ಅನುಷ್ಠಾನ ಮಾಡಿದರು. ಒಳ್ಳೆ ಪುಣ್ಯಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಿದರು. ಸ್ವಾಮಿಗಳ ಆಸ್ತಿ ಅಂದ್ರೆ ಏನು, ಸಂಪತ್ತಂದ್ರೇನು? ಅನುಷ್ಠಾನ, ಜಪ, ತಪ, ಧರ್ಮನಿಷ್ಠೆ, ಧರ್ಮ ಪ್ರಚಾರ, ಇದು ಆಸ್ತಿ ನಮಗ. ಬ್ಯಾಂಕಿನೊಳಗ ಹಣ ಇಟ್ಟು ಅಂತಸ್ತಿನ ಮೇಲೆ ಅಂತಸ್ತು ಕಟ್ಟುವುದು ಸ್ವಾಮಿಗಳ ಧರ್ಮ ಅಲ್ಲ. ಕಡ್ಕೋಳ ಮಡಿವಾಳಪ್ಪನವರು ಹೇಳಿದ್ರು, ಧನವ ಗಳಿಸಬೇಕೆಂತದ್ದು ಇದು ಯಾರಿಗೆ ತಿಳಿಲಾರದಂಥದ್ದು. ಅಜ, ಹರ, ಮನ, ಮುನಿಗಳೆಲ್ಲ ಹೌದೌದು ಅನ್ನುವಂತ ಸಂಪತ್ತು ಗಳಿಸಬೇಕಪ್ಪ. ಈ ಸಂಪತ್ತಲ್ಲ, ಭೌತಿಕ ಸಂಪತ್ತಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಗಳಿಸ್ಯಾರ. ನಾವು ನೋಡ್ತೀವಿ, ಸಾಮಾನ್ಯ ನಮ್ಮ ಒಂದು 30-40 ವರ್ಷದ ಹಿಂದೆ ಒಬ್ಬ ಬಡ ಮನುಷ್ಯ ನೂರಾರು ಕೋಟಿ, ಸಾವಿರಾರು ಕೋಟಿ ಗಳಿಸಿದ್ದ ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಅದು ಯಾರಿಗೆ ಕಾಣಲಾರದ ಸಂಪತ್ತು. ಅದು ತನ್ನಷ್ಟಕ್ಕೆ ಇರ್ತಕ್ಕಂಥ ಸಂಪತ್ತನ್ನ ಗಳಿಸಿರ್ತಕ್ಕಂಥ ಸಂಪತ್ತು, ಅದು ದೊಡ್ಡದಲ್ಲ. ಇವತ್ತ ಯಾವತ್ತೂ ಸಮಾಜ ಕಾಣುವಂತ ಸಂಪತ್ತನ್ನ
ಗಳಿಸುವ ಮಠಗಳು ಇವತ್ತ ಏನಾದರೂ ಸಮಾಜ ಒಂದು ಉಳಿದಿದೆ ಅಂದ್ರೆ, ಪ್ರಾಮಾಣಿಕತೆಯಿಂದ ಏನಾದರೂ ಧರ್ಮ ಉಳಿದಿದೆ ಅಂದ್ರೆ ಮಠಗಳಲ್ಲಿ ಬಂದಿದೆ. ಇವತ್ತ ಯಾವ ಕೋಟ ವಿಶ್ವಾಸ ಕಳೆದುಕೊಳ್ಳುವಂತ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೀವಿ. ಸತ್ಯದ ಕೋಟು ಎಲ್ಲಾದ್ರೂ ನಡೆದರೆ ಮಠಗಳಲ್ಲಿ ಅನಿಸ್ತದೆ. ನಾವು ಇವತ್ತಿನ ದಿನಗಳು ನೋಡ್ತೀವಿ. ಇನ್ನೂ ಭಯ ಅದ, ಭಕ್ತಿ ಅದ ಜನಗಳಲ್ಲಿ. ಮಠಕ್ಕೆ ಹೋದ್ರೆ ಅಲ್ಲಿ ಮಠಗಳಲ್ಲಿ ಏನಾದರೂ ಒಂದು ತಪ್ಪು ಮಾತಾಡಿದೀವಿ ಅಂದ್ರೆ ನಮಗೆ ದೇವರು ಮೆಚ್ಕೊಳ್ಳಲ್ಲ ಅನ್ನುವಂಥ ಭಯ, ಶ್ರದ್ಧೆ ಇನ್ನೂ ಉಳಿದಿದೆ. ಅದನ್ನು ಕಳ್ಕೊಂಡಿದೆ ಅಂದ್ರ ನಮ್ಮ ಭಾರತ ದೇಶದ ಪರಿಸ್ಥಿತಿ ಎಲ್ಲಿ ಬರ್ತದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ಇವತ್ತಿನ ದಿನಗಳನ್ನ ನೋಡಿ ಮಡಿವಾಳಪ್ಪ ಅಂದ, ಗಪ್ಪ ಹೊಡಿಯ ಅಪ್ಪದೇವರು ಹೆಚ್ಚಿಗಾದರು, ಪುಂಡ ಪುಂಡ ಮಂದಿ ಕೂಡಿ ಚಂಡಿ ಆಡಿದರು, ಪುಡಾರಿ ಪುಡಾರಿ ಮಂದಿ ಕೂಡಿ ದೊರಡಿ ಮಾಡ್ಯಾರ. ಬಡವನ ಹೆಂಡತಿ ಚೆಲುವೆ ಇದ್ದವೆ ಸಾಲ ಕೊಡ್ತಾರೋ, ಬಡ್ಡಿಗೆ ಬಡ್ಡಿ ಕೂಡಿ ಇವರು ಖಾತೆ ನಡೆಸ್ಯಾರೋ, ಹೋತಿನಂಗ ಜೋತು ಬಿಟ್ಕೊಂಡು ಅಲ್ಲೇ ಕೂತಾರೋ. ಮಡಿವಾಳ ಎಷ್ಟು ಅದ್ಭುತ ಅನುಭವ ಹೇಳ್ದ. ಗೂಳಿ ಇಲ್ಲದ ಗಬ್ಬಾಗುವಂತ ಆಕಳು ಬರ್ತಾವೋ, ಕೋಟ ಜನರು ರಾಜಕೀಯ ಆಳುವ ಕಾಲು ಬರ್ತದೋ ಅಂತ ಮಡಿವಾಳಪ್ಪ. ಕೋಟಿ ಜನ ಆಳುವಂತ ಕಾಲು ಬರ್ತದೋ ಅಂತ ಮಡಿವಾಳಪ್ಪ 300 ವರ್ಷದ ಹಿಂದೆ ಘೋಷಣೆ ಮಾಡತಕ್ಕಂಥ ಅನುಭವ. ಇವತ್ತು ಸಮಾಜವನ್ನ ಕೊಂಡೊಯ್ಯುವಂತ ದಾರಿ ಬಹಳ ಜವಾಬ್ದಾರಿ ನಮ್ಮ ಮೇಲೆ ಇದೆ. 3 ಮಂದಿ ಮೇಲೆ ಇದೆ. ಒಂದು ಧರ್ಮದ ಗುರುಗಳ ಮೇಲೆ, ಎಲ್ಲಾ ಸಮಾಜದ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ಸಮಾಜಗಳಿಂದ ಆರಿಸಿ ಬಂದಿರತಕ್ಕಂಥ ವ್ಯಕ್ತಿಗಳು, ಉನ್ನತ ಹುದ್ದೆಯಲ್ಲಿ ಕೊಡ್ತಕ್ಕಂಥ ವ್ಯಕ್ತಿಗಳು, ಶಾಸಕರಿರ್ಬೋದು, ಸಂಸದರಿರ್ಬೋದು, ಗ್ರಾಮ ಪಂಚಾಯಿತಿಯಿಂದ ಎಲ್ಲಿವರೆಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ವ್ಯಕ್ತಿಗಳ ಮೇಲೆ ಜವಾಬ್ದಾರಿ ಇದೆ. ಇವತ್ತು ಸಮಾಜದೊಳಗ ಯಾರು ನಿಷ್ಠೂರ್ ಮಾತಾಡ್ತಾರೆ, ಯಾರು ಪ್ರಾಮಾಣಿಕತೆ ಮಾತಾಡ್ತಾರೆ, ಅವರೆಲ್ಲ ಕೊಟ್ಟಿಗಳು. ಅವರು ಇವತ್ತಿನ ದಿನಗಳಲ್ಲಿ ಅವರು ಬಂಡ್ರು. ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ವಿಧಾನಸೌಧದೊಳಗ, ನಮ್ಮ ಉತ್ತರ ಕರ್ನಾಟಕದೊಳಗ ಪ್ರಾಮಾಣಿಕತೆಯಿಂದ ಧ್ವನಿ ಎತ್ತುವರು ಯಾರು ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ. ಎಲ್ಲ ಹಿಂದೂಗಳು, ಎಲ್ಲಾ ಲಿಂಗಾಯತ ಶಾಸಕರು, ಅರ್ಧ ಭಾಗ 50ಕ್ಕಿಂತಲೂ ಹೆಚ್ಚಿರ್ತಕ್ಕಂಥ ಲಿಂಗಾಯತ ವೀರಶೈವ ಲಿಂಗಾಯತ ಶಾಸಕರು ಗಂಪ್ಲಸ್ ಪಟ್ಟಿ ಹಚ್ಕೊಂಡು ಕೂತಿರ್ತಾವ ವಿಧಾನಸೌಧದಾಗ. ಒಂದೂ ಧ್ವನಿ ಎತ್ತಂಗಿಲ್ಲ. ಏನ್ ಮಾಡ್ತೀವಿ ಅನ್ನೋದ, ಎಲ್ಲಿದ್ದೀವಿ, ನಾವು ಯಾಕೆ ಹೋಗಿವಿ ಅನ್ನೋದೇ ಗೊತ್ತಿಲ್ಲಾರ ಜನನು ಇವತ್ತು ನೋಡ್ತೀವಿ. ಇವತ್ತಿನ ದಿನಗಳಲ್ಲಿ ಯಾರೂ ದಡ್ಡರಲ್ಲ. ಒಂದು ಕಾಲಕ್ಕಿದ್ರು ನೀವು ಎಲ್ಲೇ ಕುಂದ್ರಂದ್ರೆ ಹೋಗಿ ಬರುತ್ತಾನೆ ಅಲ್ಲೇ ಕುಂದಿರ್ತಿದ್ರು. ಇಲ್ಲಿ ಕುಂದ್ರಂದ್ರೆ ಇಲ್ಲೇ ಯಾಕೆ ಕುಂದಿರ್ಬೇಕು, ಹೋಗಿ ಬಂದು ಅವ್ನು ಬಂದ್ ಮಾಡಕ್ ಬರ್ಬೇಕನ್ನುವಂತ ಜನಗಳು ಇವತ್ತು ಸಮೀಪಿದ್ದಾರೆ. ಇವತ್ತು ಯಾರ ಕೈಯಾಗೂ ಯಾರ ಮಂದಿನೂ ಇಲ್ಲ. ನೋಡ್ತೀನಿ ನಾನು. ಒಂದು ಕಾಲಕ್ಕಿದ್ರು, ನಾನು 30-40 ವರ್ಷ, ನನಗೆ 53 ವರ್ಷ. ಇನ್ನು ನಾ ಸಣ್ಣ ಇರ್ಲಕ್ಕಾಗಿ ನೋಡ್ತೀನಿ, ನಾ ವಿದ್ಯಾರ್ಥಿ ಇರ್ಲಕ್ಕಾಗಿ ನೋಡ್ತೀನಿ. ಈ ರಾಜಕೀಯ ಎಷ್ಟರ ಮಟ್ಟಿಗೆ ಅವಾಗಿತ್ತು, ಈಗ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು. ಬಹಳಷ್ಟು ಮಂದಿ ನಮ್ಮ ಮುಂದೆ ಮಠಗಳಿಗೆ ಬಂದು ಅವರ ಅಳಲನ್ನು ತೋಡ್ಕೋತಾರೆ. ಇವತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು ಬಹಳ ಅಪರೂಪ. ಅಂತ ಮಧ್ಯದೊಳಗೆ ನಾವು ಇವತ್ತಿನ ದಿನಮಾನಗಳಲ್ಲಿ ಬದುಕುವುದು ಬಹಳ ಕಷ್ಟ ಇದ್ರೂ ಕೂಡ ಕಡ್ಕೊಳ ಮಡಿವಾಳಪ್ಪ ಹೇಳ್ದಂಗ ಹುಮ್ಮ ಕಾಣಿಸ್ತಾನ ಗುಮ್ಮುದೇವಾಜಿ. ಮತ್ತ ಅವನ್ ಏನಾರ ಧರ್ಮ ನಿಷ್ಠೆ ಏನಾರ ಹೇಳಿದ್ರೆ ಕೇಳಂಗಿಲ್ಲ ಅವ. ಏನ್ರಿ ಮುತ್ಯರ ನೀವು ನಿಮ್ ಬಾಯಿಯಿಂದ ಹಿಂಗ್ ಬರ್ಬೇಕು ಅಂತ ಏನೋ ದೊಡ್ಡ ದೊಡ್ಡ ಮಾತುಗಳು ಮಡಿವಾಳಪ್ಪ ಮಚ್ಚಲಿ ಹೊಡಿ ಅಂದಾನ.
ಮೊನ್ನೆ ಒಬ್ಬರು ಸ್ವಾಮಿಗಳು ಮಚ್ಚಲೆ ಹೊಡಿ ಅಂದ್ರೆ ಕೇಸ್ ಹಾಕಿದರು. ನಮಗೂ ಕಡ್ಕೊಳ್ಳೋ ಮಡಿವಾಳಪ್ಪ ಅವಾಗ ಇರೋದೇ ಈಗಿದ್ನಂದ್ರೆ ಅವನ ಮ್ಯಾಲೆ ಕೇಸ್ ಬೀಳ್ತಿತ್ತು. ಅವನಿಗೆ ಜೈಲಿಗೆ ಹೋಗ್ತಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ. ಸುಳೆ ಮಕ್ಕಳನ್ನ ನಾನು ಮಡಿವಾಳಪ್ಪ, ಸುಳೆ ಮಕ್ಕಳಂತ ಬಳಸ್ಯಾನ ಮಡಿವಾಳಪ್ಪ, ಪರಮಜ್ಞಾನಿ. ನನಗೆ ಇವತ್ತ ವಿಡಿಯೋ ಕಾಲ್ನಾಗ ಮಾತಾಡಿದ್ರು ರಾಮದೇವ್ ಬಾಬಾ ಅವರು. ಕಡ್ಕೋಳ್ ಮಡಿವಾಳಪ್ಪನ ಪರಮ ಶಿಷ್ಯವ, ದೊಡ್ಡ ಅಭಿಮಾನಿ. 4 ಸಲ ನನಗೆ ವಿಡಿಯೋ ಕಾಲ್ನಾಗ ಮಾತಾಡ. ಕಡ್ಕೊಳಕ್ ಬರೋರಿದ್ರು 11ನೇ ತಾರೀಕ ಅವ್ರ ಕೋರ್ಟಿಂದ ಅದೊಂದು ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅತ್ಯಂತ ಮಡಿವಾಳಪ್ಪನ ಅಭಿಮಾನಿ, ಅವನ ವಿಚಾರಗಳು ಬಹಳಷ್ಟು ತಿಳ್ಕೊಂಡಿದ್ದ. ಇವತ್ತು ಮಡಿವಾಳಪ್ಪ ಎಲ್ಲಿಯವಲ್ಲ, ಇಂಡಿ ತಾಲೂಕಿನ ಅವರ ತಾಯಿ ನಾಗಠಾಣದಕ್ಕೆ, ಬಿಜಾಪುರ ಜಿಲ್ಲೆಯ ಪ್ರತಿಷ್ಠಿತ ಬಸವಾಶರಣರು ಬಸವಣ್ಣನು ಹುಟ್ಟಿದ ಜಿಲ್ಲೆಯೊಳಗೆ ಕಡ್ಕೋಳ ಮಡಿವಾಳಪ್ಪನು ಹುಟ್ಟಿದ್ದಾನೆ. 12ನೇ ಶತಮಾನದೊಳಗೆ ದೊಡ್ಡ ಕ್ರಾಂತಿ ಆದರೆ ಅಳಗುಣಿಗಿ ಶರಣಪ್ಪ ಮಡಿವಾಳಪ್ಪನಿಂದ ಒಂದು ದೊಡ್ಡ ಕ್ರಾಂತಿ ಆಯಿತು 17ನೇ ಶತಮಾನದೊಳಗೆ. ಬಹಳಷ್ಟು ಜನಗಳ ತನ್ನ ತತ್ವಪದಗಳಿಂದ ಸಮಾಜವನ್ನು ತಿದ್ದಿಸಿಕೊಂಡು ಬರ್ತಕ್ಕಂಥ ಇವತ್ತಿನ ನೂರಾರು ಸಾವಿರಾರು ಪದ್ಯಗಳು, ಭಜನೆ, ಪುರಾಣ, ಕೀರ್ತನೆ, ಎಲ್ಲಾದರೂ ಧರ್ಮ ಕಾರ್ಯ ನಡೆದರೆ ಮಡಿವಾಳಪ್ಪ ಅಲ್ಲಿರ್ತಾನೆ. ಎಲ್ಲಿ ಭಜನೆಗಳು ನಡೀತಾವೆ ಅಲ್ಲಿ ಮಡಿವಾಳಪ್ಪ ಇರ್ತಾನೆ. ಎಲ್ಲಿ ಗವಾಯ ಇರ್ತಾನೆ ಅವನ ಕಂಠದಲ್ಲಿ ಮಡಿವಾಳಪ್ಪ ಇರ್ತಾನೆ. ಸಣ್ಣ ಹುಡುಗಿ ಇವತ್ತನ ಬರೆದ ತಕ್ಷಣ ನೀ ಒಳಗೆ ಬಂದೆ, ಆ ಹುಡುಗಿ ಹಾಡಿದ್ಲು ಮಡಿವಾಳಪ್ಪನ ಬಗ್ಗೆ. ಜ್ಞಾನದಿಂದ ಶಿವಧ್ಯಾನವು ಮಾಡೋಣ, ಕೇಳೋ ಧ್ಯಾನ ಜ್ಞಾನದಿಂದ ಶಿವಧ್ಯಾನವು. ಕೊಟ್ಟಿಗುಣ ಸುಟ್ಟ ಬೂದಿಯ ಮಾಡು, ಕಾಮ ಕೂರ್ದವು ಕಡೆಯಾಕ ಮಾಡು, ಕೇಳೋ ಧ್ಯಾನ ಜ್ಞಾನದಿಂದ ಶಿವಧ್ಯಾನ. 8 ದಿನಕ್ಕೊಮ್ಮ ಸಂತಿಯ ಮಾಡು, ನಾಡಿಯ ನೋಡಿ ವೈದ್ಯವು ಮಾಡು, ಹೆತ್ತ ತಾಯಿ ತಂದಿ ಪೂಜೆಯ ಮಾಡು, ಅತ್ತಿ ಮಾವಾಗ ಮರ್ಯಾದೆ ಮಾಡು, ಕೇಳೋ ಧ್ಯಾನ ಜ್ಞಾನದಿಂದ ಶಿವಧ್ಯಾನ. ಭೌತಿಕ ವಿಚಾರಗಳು ಕೂಡ ಮಡಿವಾಳಪ್ಪನ ಬಳಿ ಸಾಮಾಜಿಕ ಚಿಂತನೆ ಇತ್ತು ಅಂತ. ಈ ಭಾಗದೊಳಗೆ ಅನೇಕ ಶರಣರು, ಶಾಂತೇಶ್ವರ ಸ್ವಾಮಿಗಳಂತ ಇಂಡಿಯೊಳಗ ಪ್ರತಿಷ್ಠಿತ ಮಹಾನ್ ಶರಣರಾಗಿ ಹೋಗಿರ್ತಕ್ಕಂಥ ಈ ಭಾಗ ನಾವೆಲ್ಲ ಮರೆತು ಬಿಟ್ಟಿವಿ. ನಾವು ಇವತ್ತಿನ ಪೀಳಿಗೆಗೆ ಬಹಳ ಅವಶ್ಯಕತೆ ಅದ. ಇವತ್ತಿನ ಪೀಳಿಗೆಗಳು ಸಮಾಜ ಎಕಡೆ ಹೋಗ್ತದ ಅನ್ನೋದು ಇಷ್ಟು ಮಠಗಳದಾವ. ಒಬ್ಬ ಮೌಲಿ ದಿಲ್ಲಿ ಕೂತು ಹಕಾರ ಹೊಡೆದ್ರೆ ಹಳ್ಳಿಯಾಗೂ ಹಕಾರ ಹೊಡಿತಾರ. ಒಬ್ಬ ಸ್ವಾಮಿ ಒಣೆಯಾಗ ಒದರಿದ್ರ ಆ ಒಣೆಗೆ ಕೇಳಾದ ಪರಿಸ್ಥಿತಿ ಬಂದದ. ಈಗ ಒಬ್ಬ ವ್ಯಕ್ತಿಯಲ್ಲಿ ತಮ್ಮ ಸಮಾಜಕ್ಕೆ ಧರ್ಮಕ್ಕೆ ಅಲ್ಲ ಅಂದ್ರೆ ಇವರು ಅಲ್ಲ ಅನ್ನುವಂಥ ಇವತ್ತಿನ ಅವ್ರ ಧರ್ಮನಿಷ್ಠೆ ತೋರಿಸ್ತಕ್ಕಂಥ ಕಾಲದೊಳಗೆ ನೀವು ಹಿಂದೂಗಳು ಇಲ್ಲೇ ಸ್ವಾಮಿ ಇದ್ರೆ ಸ್ವಾಮಿ ಅವದರ್ತಂತ ತೋರು ಹಂಗೆ ಅಂತಾರೆ. ಹಂಗೆ ಆಗಿರ್ತಂತ ತೋರು ನಮ್ಗೇನಾಗಬೇಕು? ನೀವು ಒಂದಿನ ಹಾಳಾಗ್ತೀರಿ ಅನ್ನೋದು ಪಕ್ಕ ತಿಳ್ಕೋಬೇಕು. ನೀವು ಮಡಿವಾಳಪ್ಪನವ್ರಂದ್ರು ಸಮಾಜ ಹಾಳು ಮಾಡುವಂಥ ಜನಗಳು ಬರ್ತಾರೆ, ಬಹಳ ಎಚ್ಚರ ಇರಬೇಕು ಅನ್ನುವಂಥ ಮಾತು ಬಹಳ ಕಠೋರವಾಗಿ ಹೇಳಿರ್ತಕ್ಕಂಥದ್ದು. ನೀವು ಬಹಳದವ ಮಾತುಗಳು ಹೇಳಕ್ಕೆ ಸಮಯ ಇಲ್ಲ. ನೀವೆಲ್ಲ ಬಸನಗೌಡ ಪಾಟೀಲ್ ಅವರು ಅವರಿಗೆ ಪಕ್ಷದಿಂದ ಉಚ್ಚಾಟನೆಗೊಳಿಸಿದರು. ಅದು ಪಕ್ಷದಿಂದ ಉಚ್ಚಾಟನೆಗೊಂಡಿರ್ಬೋದು. ಅವರು ನಮ್ಮ ಸಮಾಜವನ್ನೇ ಉಚ್ಚಾಟನೆಗೊಳಿಸುವಷ್ಟು ನಮಗೆ ನೋವಾಗಿದೆ. ಇವತ್ತವರು ಆ ಪಕ್ಷದೊಳಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯವರು ತಗೋಬೇಕು. ಅಮಿತ್ ಶಾ ಅವರು ತಗೋಬೇಕು. ಕಿತ್ತೂರು ಚೆನ್ನಮ್ಮನ ಹೋರಾಟದಲ್ಲಿ ಯುದ್ಧದ ಸಂದರ್ಭದಲ್ಲಿ ತೋಪಿನೊಳಗೆ ಹೆಂಡಿ ಹಾಕಿದವರು ಯಾರು? ನಾವೇ. ಅದು ಹೆಂಡಿ ಹಾಕಬಾರ್ದು. ಎಲ್ಲ ಸಮಾಜವನ್ನು ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಅವಶ್ಯಕತೆ ಅದ. ಯತ್ನಾಳವರಂಥವ್ರು ಇವತ್ತ ಎಲ್ಲರೂ ಸಮಾಜ ಇದ್ದಂಗೆ, ಎಲ್ಲರೂ ರಾಜಕಾರಣ ಇದ್ದಂಗೆ ಅಲ್ಲ, ಅಪರೂಪ ಚಿಂತನೆ ಮಾಡ್ತಕ್ಕಂಥ ಅವ್ರ ಬಗ್ಗೆ ಹೊಗಳಲ್ಲ. ಅವ್ರು ಇರ್ತಕ್ಕಂಥ ವಿಚಾರಗಳು, ದೂರದೃಷ್ಟಿಯನ್ನು ಅವ್ರು ಯಾರು ದ್ವೇಷ ಇಟ್ಕೊಂಡು ಮಾತಾಡಂಗಿಲ್ಲ. ಯಾರು ದೇಶದ್ರೋಹಿಗಳು, ಯಾರು ಧರ್ಮದ್ರೋಹಿಗಳು, ಯಾರು ಸಮಾಜದ್ರೋಹಿಗಳು, ಯಾರ ಕೆಟ್ಟ ದಾರಿಯನ್ನು ತುಳಿಸುವಂಥ ವ್ಯಕ್ತಿಗಳ ವಿರೋಧವಾಗಿ ಮಾತಾಡ್ತಾರೆ ಹೊರತಾಗಿ ಯಾವ ಧರ್ಮದ ವಿರೋಧವಾಗಿ ಮಾತಾಡಂಗಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬರೇ
ಮೇಲ್ನೋಟಕ್ಕೆ ಈ ಸಮಾಜ ಬೈತಾರ, ಆ ಸಮಾಜಕ್ಕೆ ಬೈತಾರ, ಕೌರಿ ಬೈತಾರ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತದ. ಆದ್ರ ಒಳಚಿಂತನೆ ಏನೋದ ಅಂತ ಕೇಳಿದ್ರೆ ನಮ್ಮ ದೇಶ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು, ನಾವು ಉಳಿಬೇಕು ಅನ್ನುವಂಥ ಚಿಂತನೆ ಅವ್ರ ಬಳಿ ಅದ ಅಂತ ಭಾವಿಸ್ಕೊಂಡು ಯತ್ನಾಳ್ ಅವರು ಬಹಳ ದಿಟ್ಟವಾದಂಥ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಅವರು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆ ನಮ್ಮ ದೇಶದ ಚಿಂತನೆ ಮಾಡುವಂಥ, ಸಮಾಜ ಚಿಂತನೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತಿನ ಪರಿಸ್ಥಿತಿ ಒಳಗೆ ನಾವೆಲ್ಲ ನೋಡ್ತೀವಿ, ಸ್ವಾಮಿಗಳು ನಮಗೆಲ್ಲ ಟೊಂಕ ಹೋಗಿ ಅವು ತಿರುಗಾಡಿ ರೋಡ್ಗಳು ನೋಡ್ಬೇಕು. ಅವು ಕಳ್ಳರು ಕೂಡಿ ನಾಡಾಳುವ ಸರ್ತಿ ಬರ್ತದೊಂದು ಮಡಿವಾಳಪ್ಪ. ಈ ಕಾಳು ಹೋಗಿದ್ರೆ ಮತ್ತೊಬ್ಬ ಕಾಳು ಕುಂದಿರ್ತಾನ ಹೋಗಿ ಮಡಿವಾಳಪ್ಪ ಅಂದ, ಕಳ್ಳರು ಕೂಡಿ ನಾಡಾಳುವ ಸರ್ತಿ ಬರ್ತದು. ಸುಮ್ಮನೆ ಅಂದಿಲ್ಲ ಅವನು. ಆ ಭಾವನೆ ತೊಲಗಬೇಕು, ಎಲ್ಲರ ಸಮಾಜ ಚಿಂತನೆ ಇರಬೇಕು ಅನ್ನುವಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಠಾಧೀಶರು ಮತ್ತು ಎಲ್ಲ ಸನ್ಮಾನಿತರು, ಇವತ್ತು ನಮ್ಮ ಪೂಜ್ಯ ಶಿರ್ಷಾರ ಸ್ವಾಮಿಗಳು ಸಂಕಲ್ಪ ಮಾಡಿದ್ದನ್ನು ನೀವೆಲ್ಲ ಬೇಗನೆ ಈಡೇರಿಸ್ತೀರಿ ಅಂತ ಭಾವಿಸ್ಕೊಂಡು, ನಮಗೆ 1 ಮಕ್ಕಳು 2 ಮಕ್ಕಳಿದ್ರೆ ಶಿರ್ಷಾರ ಸ್ವಾಮಿಗಳಿಗೆ ಸಾವಿರಾರು ಮಕ್ಕಳು ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ಅವರು ಮಗನಿಗೆ ಉಚಿತ ಪ್ರಸಾದ ಶಿಕ್ಷಣ ಕೊಡಬೇಕು ಅನ್ನುವಂಥ ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ. ಆ ಮಕ್ಕಳಿಗೆ ಬರೇ ಊಟ ವಸತಿ ಅಲ್ಲ, ಧರ್ಮನಿಷ್ಠೆಯನ್ನು ಕಲಿಸುವಂಥ, ಧರ್ಮದ ಬಗ್ಗೆ ತಿರುಳನ್ನು ಹೇಳುವಂಥ ಒಂದು ಸಾಧಕರಾಗಿ ಬೆಳೆಸುವಂಥ ಚಿಂತನೆ ಅವ್ರ ಬಲ್ಲಿ ಅದಂತ ಭಾವಿಸ್ಕೊಂಡು ಅವರು ಮಾಡುವಂಥ ಕಾರ್ಯಕ್ಕೆ ನಮ್ಮ ಕೈಗೂಡಿಸ್ತೀವಿ ಅನ್ನುವಂಥ ಮಾತು ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೇನೆ. ಧನವ ಗಳಿಸಬೇಕೆಂತದ್ದು ಇದು ಯಾರಿಗೆ ತಿಳಿಯದಂತ